ಕಾಯ್ದೆಯ ಸೆಕ್ಷನ್ 3(1) ನಾವು ನೋಡುವುದಾದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರನ್ನು ಉದ್ದೇಶಪೂರ್ವಕವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಅವರನ್ನು ಜಾತಿ ನಿಂದನೆ ಮಾಡುವುದು, ಅಂದರೆ ನೀನು ಹೊಲಿಯ, ಮಾದಿಗ ಅಂತ ಬೈಯುವುದು, ಇದು ಕೂಡ ದನ ಕಾಯೋನು, ದನ ತಿನ್ನೋನು ಅಂತ ಈ ಥರ ಶಬ್ದಗಳಲ್ಲಿ ಬೈಯುವುದು. ಇಷ್ಟೇ ಅಲ್ಲ, ಬೇರೆ ಶಬ್ದಗಳು ಕೂಡ ಬರುತ್ತವೆ. ಈ ರೀತಿ ಬೈಯುವುದು ಕೂಡ ಅವರನ್ನು ಅವಮಾನಪಡಿಸಿದಂತೆ. ಇದು ಕೂಡ ಈ ಕಾನೂನಿನಲ್ಲಿ ಅಪರಾಧವಾಗುತ್ತದೆ. ಹಾಗೆಯೇ ಅವರ ನಾಯಕರುಗಳ ಭಾವಚಿತ್ರಗಳನ್ನು ಅವಮಾನಪಡಿಸುವುದು, ಅವರ ಪ್ರತಿಮೆಗಳನ್ನು ಧ್ವಂಸಗೊಳಿಸುವುದು, ಅವರಿಗೆ ಇಷ್ಟವಿಲ್ಲದೆ, ಅವರ ಒಪ್ಪಿಗೆ ಇಲ್ಲದೆ ಆ ಒಂದು ವ್ಯಕ್ತಿಗಳ ಚಿತ್ರಗಳನ್ನು ನಿರಾಕರಣೆ ಮಾಡುವುದು ಕೂಡ ಈ ಕಾನೂನಿನಲ್ಲಿ ಅಪರಾಧವಾಗುತ್ತದೆ. ಇತ್ತೀಚೆಗೆ ನಾವು ನೋಡಿದ್ದೇವೆ, ಎಷ್ಟೋ ಸಾರಿ ನಾವು ಹಳ್ಳಿಗಳಲ್ಲಿ ಆಗ್ಬೋದು, ಪಟ್ಟಣಗಳಲ್ಲಿ ಆಗ್ಬೋದು, ಅಂಬೇಡ್ಕರರ ಫೋಟೋಗಳನ್ನು ಅವಮಾನಪಡಿಸ್ತಾರೆ, ಅವರ ಫೋಟೋವನ್ನು ತೆಗೆಯುತ್ತಾರೆ, ಅವರ ಫೋಟೋವನ್ನು ಧ್ವಂಸ ಮಾಡ್ತಾರೆ. ಈ ರೀತಿ ಮಾಡುವುದು ಬರೀ ಅಂಬೇಡ್ಕರ್ ಮಾತ್ರವಲ್ಲ, ದಲಿತ ಸಮುದಾಯದವರು ಪೂಜಿಸುವಂಥ ಯಾವುದೇ ಒಂದು ವ್ಯಕ್ತಿಗಳನ್ನಾಗ್ಬೋದು, ಗೌರವಿಸುವಂಥ ಯಾವುದೇ ವ್ಯಕ್ತಿಗಳ ಭಾವಚಿತ್ರಗಳನ್ನಾಗ್ಬೋದು, ಅವರ ಪ್ರತಿಮೆಗಳನ್ನಾಗಲಿ ಧ್ವಂಸ ಮಾಡುವುದು ಈ ಕಾನೂನಿನಲ್ಲಿ ಅಪರಾಧವಾಗಿದೆ. ಹಾಗೆಯೇ ಈ ಕಾನೂನಿನಲ್ಲಿ ಮುಖ್ಯವಾಗಿ ಈ ಜಾತಿಗೆ ಸೇರಿದವನು ನೀನು ಈ ಕೆಲಸವನ್ನೇ ಮಾಡಬೇಕು ಎನ್ನುವುದನ್ನು ನಿರ್ದಿಷ್ಟಪಡಿಸುವುದು. ಉದಾಹರಣೆಗೆ, ನೀನು ಕಸ ಗುಡಿಸುವವನು ಕಸವನ್ನೇ ಗುಡಿಸಬೇಕು, ನಿಮ್ಮ ಜಾತಿಯ ಕೆಲಸ. ನೀನು ಸತ್ತಿದ್ದ ದನವನ್ನು ಎತ್ತಬೇಕು, ನೀನು ಕಕ್ಕಸು ಗುಂಡಿ ಸ್ವಚ್ಛ ಮಾಡಬೇಕು ಅಂತ ಹೇಳುವುದು ಕೂಡ ಅಪರಾಧ. ಅಲ್ಲದೆ ಅವರಿಗೆ ಬೇರೆ ಉದ್ಯೋಗಗಳನ್ನು ತೆಗೆದುಕೊಳ್ಳಲು ಅವಕಾಶ ನೀಡದೇ ಇರುವುದು ಕೂಡ ಈ ಕಾನೂನಿನಲ್ಲಿ ಘೋರ ಅಪರಾಧವಾಗಿದೆ. ಹಾಗೆಯೇ ಸಾಮಾಜಿಕ ಬಹಿಷ್ಕಾರವನ್ನು ಆಗ್ಬೋದು. ಅವರನ್ನು ಯಾರೇ ಆಗಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿರಾಕರಣೆ ಮಾಡುವುದು, ಸಾರ್ವಜನಿಕ ಕೊಳಾಯಿಗಳಾಗ್ಬೋದು, ಬಾವಿಗಳಾಗ್ಬೋದು, ಹೋಟೆಲ್ಗಳಾಗ್ಬೋದು, ಶಾಲೆಗಳಾಗ್ಬೋದು, ಆಸ್ಪತ್ರೆಗಳಾಗ್ಬೋದು, ಇಲ್ಲಿ ನೀನು ಈ ಜಾತಿಗೆ ಸೇರಿದವನು, ಪರಿಶಿಷ್ಟ ಜಾತಿಗೆ ಸೇರಿದವನು, ನೀನು ಇಲ್ಲಿ ಬರಬಾರ್ದು ಅಂತ ಹೇಳುವುದು ಕೂಡ ಅಪರಾಧವಾಗುತ್ತದೆ. ಸಿನಿಮಾ ಚಿತ್ರಮಂದಿರಗಳಲ್ಲಿ ಕೂಡ ಮತ್ತು ನಾಟಕ ರಂಗಮಂದಿರಗಳಲ್ಲಿ ಯಾವುದೇ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಅವರನ್ನು ನಿರಾಕರಿಸುವುದು ಅಪರಾಧವಾಗುತ್ತದೆ. ಹಾಗೆಯೇ ಅವರ ರಸ್ತೆಗಳು, ಸಾರ್ವಜನಿಕ ರಸ್ತೆಗಳನ್ನು ಉಪಯೋಗಿಸಲಾಗ್ಬೋದು, ಅದನ್ನು ಕೂಡ ಅವರು ತಡೆಯಬಾರದು. ಇದು ಕೂಡ ಈ ಕಾನೂನಿನಲ್ಲಿ ಅಪರಾಧವಾಗುತ್ತದೆ. ಹಾಗೆಯೇ ತುಂಬ ಮುಖ್ಯವಾಗಿ ನಾವು ನೋಡುವುದಾದರೆ, ಇತ್ತೀಚಿನ ಯುವ ಮಕ್ಕಳಲ್ಲಿ ನಾನು ಹಲವಾರು ಪ್ರಕರಣಗಳಲ್ಲಿ ನೋಡಿದ್ದೇನೆ. ಹಲವಾರು ಪ್ರಕರಣಗಳನ್ನ ನಾನು ಕೋರ್ಟ್ನಲ್ಲಿ ನಡೆಸುವಾಗ ನನಗೆ ಗೊತ್ತಾಗುವುದೇನಂತಂದರೆ, ಬೈಕ್ಗಳಲ್ಲಿ ಯುವಕರು ಓಡಾಡಿದರು ಎಂದು ಅವರನ್ನು ಹಲ್ಲೆ ಮಾಡಿರುವ, ಮೇಲ್ಜಾತಿಯವರು ಹಲ್ಲೆ ಮಾಡಿರುವ ಪ್ರಕರಣವನ್ನು ನೋಡುತ್ತೇವೆ. ಹೊಸ ಬಟ್ಟೆಗಳನ್ನು ಧರಿಸಿದರು, ಹೊಸ ಚಪ್ಪಲಿಗಳನ್ನು ಧರಿಸಿದರು, ಶಾಲೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡರು ಅಂತ ಮೇಲ್ಜಾತಿಯವರು ಅವರನ್ನು ಅವಮಾನಿಸಿರುವುದು ಹಾಗೂ ಹಲ್ಲೆ ಮಾಡಿರುವುದು ಕೂಡ ನಾವು ನೋಡುತ್ತೀವಿ. ಅದು ಕೂಡ ಈ ಕಾನೂನಿನಲ್ಲಿ ಅಪರಾಧವಾಗುತ್ತದೆ. ಹಾಗೆಯೇ ಆ ವ್ಯಕ್ತಿಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವ್ಯಕ್ತಿಗಳು ಇಷ್ಟಪಟ್ಟು ಬೇರೆ ಜಾತಿಯವರನ್ನು ಮದುವೆ ಆದಾಗಲೂ ಕೂಡ ಅಲ್ಲಿ ಜಾತಿ ನಿಂದನೆಯಾದಾಗ ಅದು ಕೂಡ ಈ ಕಾನೂನಿನಲ್ಲಿ ಅಪರಾಧವಾಗುತ್ತದೆ. ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಮಹಿಳೆಯನ್ನು ಮದುವೆಯಾಗುವುದಾಗಿ ಮೋಸ ಮಾಡಿ ಅವಳ ಮೇಲೆ ಅತ್ಯಾಚಾರವೆಸಗಿದಾಗ ಕೂಡ ಅವಳ ಮೈಯನ್ನು ಮುಟ್ಟುವುದು, ಲೈಂಗಿಕ ಕ್ರಿಯೆಗೆ ಅವಳನ್ನು ಉಪಯೋಗಿಸುವುದು ಕೂಡ ಈ ಕಾನೂನಿನಲ್ಲಿ ಅಪರಾಧವಾಗಿರುತ್ತದೆ. ಸೊ ಇದೆಲ್ಲ ಕಾನೂನಿನಲ್ಲಿ ಅಪರಾಧ. ಆಮೇಲೆ ಅವರ ಮನೆಗಳಿಗೆ ಬೆಂಕಿಯನ್ನು ಹಚ್ಚುವುದು, ಸ್ಫೋಟಕ ವಸ್ತುಗಳನ್ನು ಅವರ ಮೇಲೆ ಹಚ್ಚುವುದು, ಅವರ ಆಸ್ತಿಗಳನ್ನು ಆಕ್ರಮಣ ಮಾಡುವುದು ಕೂಡ ಈ ಕಾನೂನಲ್ಲಿ ಘೋರವಾದ ಶಿಕ್ಷೆಯಾಗಿರುತ್ತದೆ. ಈ ಥರ ಹಾಗೆಯೇ ಅವರ ಜಮೀನುಗಳನ್ನು ನಾಶಪಡಿಸುವುದು, ಅವರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕುವುದು, ಸರ್ಕಾರಿ ನೌಕರರ ಹತ್ರ ಹೇಳಿ ಸುಮ್ಮನೆ ಅವ್ರ ಮೇಲೆ ಪ್ರಕರಣಗಳನ್ನ ದಾಖಲಿಸುವುದು, ಸುಳ್ಳು ಸಾಕ್ಷಿಗಳನ್ನ ಕೋರ್ಟ್ಗಳಲ್ಲಿ ಅವರ ಮೇಲೆ ಹೇಳಿ ಸಾಕ್ಷಿಯನ್ನು ಪ್ರಕರಣವನ್ನು ಶಿಕ್ಷೆಗೆ ಒಳಪಡಿಸುವುದು. ಶಿಕ್ಷೆಗೆ ಒಳಪಡಿಸಿದ ಮೇಲೆ ಆ ವ್ಯಕ್ತಿ ಮುಕ್ತನೆಂದು ತಿಳಿದು ಬಂದಾಗ ಕೂಡ ಆ ಪ್ರಕರಣವನ್ನು ದಾಖಲಿಸಿದಂಥವರಿಗೆ ಜೀವಾವಧಿ ಶಿಕ್ಷೆ ಮತ್ತು ಮರಣದಂಡನೆ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತದೆ. ಈ ಪ್ರಕರಣಗಳಲ್ಲಿ ಈ ಎಲ್ಲ ಒಂದು ದೌರ್ಜನ್ಯಗಳನ್ನು ನೀವು ನೋಡಿದ್ದೀರಿ. ಈ ಎಲ್ಲ ದೌರ್ಜನ್ಯಗಳು ಕನಿಷ್ಠ 6 ತಿಂಗಳಿನಿಂದ 5 ವರ್ಷದವರೆಗೆ ಶಿಕ್ಷೆಯನ್ನು ಇರುತ್ತದೆ. ಮುಖ್ಯವಾಗಿ ಸೆಕ್ಷನ್ 3(2) ನೋಡಿದಂತೆ ಬೆಂಕಿ ಅನಾಹುತಗಳನ್ನು ಮಾಡಿದರೆ, ಸ್ಫೋಟಕ ವಸ್ತುಗಳನ್ನು, ಆಸ್ತಿಗಳನ್ನು ಬೆಂಕಿಯಲ್ಲಿ ನಾವು
ಸುಟ್ಟಿರುವಂಥ ದಲಿತರನ್ನು ಸುಟ್ಟಿರುವಂಥ ಪ್ರಕರಣಗಳನ್ನು ನೋಡಿದ್ದೇವೆ. ಉದಾಹರಣೆಗೆ ಕಂಬಾಲಪಲ್ಲಿ ಕೇಸು 2000ರಲ್ಲಿ 5 ದಲಿತರನ್ನು ಜೀವಂತವಾಗಿ ಸುಟ್ಟರು. ಇಂಥ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಮತ್ತು ಮರಣದಂಡನೆ ಶಿಕ್ಷೆಯನ್ನು ಕೂಡ ಈ ಕಾನೂನಿನಲ್ಲಿ ನಿಯಮಿಸಲಾಗುತ್ತದೆ. ಹಾಗೆಯೇ ಯಾರಾದರೂ ಸರ್ಕಾರಿ ನೌಕರನು ತಪ್ಪನ್ನು ಮಾಡಿದರೆ ಈ ಕಾಯ್ದೆಯಲ್ಲಿ ಅವರಿಗೆ ಕೂಡ ಘೋರವಾದ ಶಿಕ್ಷೆಯು ಕಾನೂನಿನಲ್ಲಿ ಇದೆ. ಸೊ ಹಂಗಾಗಿ ಈ ದೌರ್ಜನ್ಯಗಳನ್ನ ದಯವಿಟ್ಟು ನೀವು ಮೇಲ್ಜಾತಿ ಎನಿಸಿಕೊಂಡವರು ಈ ದೌರ್ಜನ್ಯಗಳನ್ನ ಖಂಡಿತವಾಗಿ ನೀವು ಮಾಡಬಾರದು. ಯಾಕೆಂದರೆ ನಾವೆಲ್ಲರೂ ಮನುಷ್ಯರಾಗಿ ಬದುಕೋಣ. ಅವರಿಗೂ ಸಮಾನವಾಗಿ ಜೀವಿಸುವ ಅವರ ಹಕ್ಕನ್ನು ಅವರು ಅನುಭವಿಸಲು ನೀವೆಲ್ಲರೂ ಅವಕಾಶಗಳನ್ನ ನೀಡಬೇಕು ಅಂತ ಹೇಳಿ ನಾನು ಈ ದೌರ್ಜನ್ಯಗಳು ಯಾವುವು ಎನ್ನುವುದರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ.